ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕರ್ನಾಟಕ ಸರ್ಕಾರವನ್ನು ಹೈಕೋರ್ಟ್ ಈಗ ಮತ್ತೆ ತರಾಟೆಗೆ ತಗೊಂಡಿದೆ. ಅದಕ್ಕೆ ಕಾರಣ ಮಾತ್ರ ವಿದ್ಯುತ್ ಮೀಟರ್ ವಿಚಾರಣೆಯನ್ನು ಕರ್ನಾಟಕ ಹೈಕೋರ್ಟ್ ಕೈಗೆತ್ತಿಕೊಂಡು ಪಕ್ಕದ ರಾಜ್ಯದಲ್ಲಿರೋ ದರ ನಮ್ಮ ರಾಜ್ಯದಲ್ಲಿ ಯಾಕಿಲ್ಲ ಅನ್ನೋದನ್ನು ಕೇಳಿ ತರಾಟೆಗೆ ತೆಗೆದುಕೊಂಡು ಸಿದ್ದು ಸರ್ಕಾರವನ್ನು ತೀವ್ರವಾಗಿ ಪ್ರಶ್ನೆಯನ್ನು ಕೇಳಿದೆ. ಮೊದಲು ನಿಮಗೆಲ್ಲ ವಿದ್ಯುತ್ ಅನ್ನೋದನ್ನು ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದ್ದ ಈ ಸಿದ್ದು ಸರ್ಕಾರ ಈಗ ಜನರನ್ನೇ ಹಗಲು ದರೋಡೆಯನ್ನು ಮಾಡೋಕ್ಕೆ ನಿಂತಿದೆ. ಅದರಲ್ಲೂ ಬಹಳಷ್ಟು ಮನೆಗಳ ವಿದ್ಯುತ್ ಬಿಲ್ಲುಗಳನ್ನು ನೋಡ್ತಾ ಇದ್ರೆ ಪಾಪ ಅವರಿಗೆ ಕಣ್ಣೀರು ಬರ್ತಾ ಇದೆ ರೀ. ಆ ರೀತಿಯಾಗಿ ಸಿದ್ದು ಸರ್ಕಾರ ಜನರನ್ನು ಕಂಗಾಲು ಮಾಡ್ತಾ ಇದೆ. ಇಂಥದ್ದೇ ಸಮಯದಲ್ಲಿ ಹೈಕೋರ್ಟ್ ಇದೇ ವಿದ್ಯುತ್ ಮೀಟರ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ಕೈಗೆತ್ಕೊಂಡು ಏನು ಮಾಡೋಕ್ಕೆ ಹೊರಟಿದ್ದೀರಿ, ಇಲ್ಲಿ ಜನರನ್ನು ಲೂಟಿ ಮಾಡೋಕ್ಕೆ ಹೊರಟಿದ್ದೀರಾ, ಬಡವರೆಲ್ಲ ಏನಾಗಬೇಕು ಅನ್ನೋದನ್ನು ಕೇಳಿ ಒಂದಷ್ಟು ಮುಖಕ್ಕೆ ಹೋಗಿದಿದೆ. ಹಾಗಾದರೆ ಏನಿದು ಸಿದ್ದು ಸರ್ಕಾರದ ಕರೆಂಟ್ ಕಳ್ಳಾಟ? ಇಲ್ಲಿ ಕರೆಂಟ್ ಶಾಕನ್ನು ಜನರಿಗೆ ಕೊಡೋಕ್ಕೆ ಹೋಗಿ ಹೈಕೋರ್ಟಲ್ಲಿ ಇವರೇ ಹೊಡೆಸಿಕೊಳ್ತಿದ್ದಾರಾ? ಉಚಿತವಾಗಿ ವಿದ್ಯುತ್ ಕೊಡ್ತೀನಿ ಅನ್ನೋದನ್ನು ಹೇಳಿದ್ದ ಸರ್ಕಾರ ಈಗ ಬಡವರನ್ನು ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ತಿರೋದು ಯಾಕೆ? ಏನಿದು ವಿದ್ಯುತ್ ಮೀಟರ್ ದಂಧೆ? ಅದಕ್ಕೆ ಹೈಕೋರ್ಟ್ ಗರಂ ಆಗಿದ್ಯಾಕೆ? ಕೊನೆಗೆ ಹೈಕೋರ್ಟ್ ಹೇಳಿದ್ದೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಕರ್ನಾಟಕ ಸರ್ಕಾರ ದಿವಾಳಿಯಾಗಿದೆ ಅಂದರೆ ನಾವೆಲ್ಲರೂ ನಂಬಲೇಬೇಕು. ಯಾಕಂದರೆ ಬಿಟ್ಟಿ ಭಾಗ್ಯಗಳನ್ನು ಜ್ಞಾನ ಇಲ್ಲದ ಅಜ್ಞಾನಿಗಳ ಹಾಗೆ ಕೊಟ್ಟಿದ್ದ ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ. ಅದೆಲ್ಲವನ್ನು ನಾವು ಪ್ರತಿದಿನ ರಸ್ತೆಗೆ ಹೋದರೆ ನೋಡ್ತೀವಿ, ಮನೆಯಲ್ಲಿದ್ದರೂ ನೋಡ್ತೀವಿ, ಹೊರಗೆ ಅಂಗಡಿಗೆ ಹೋದರೂ ತಗೊಂಡು ಬರೋದಕ್ಕೆ ಏನಾದರೂ ನೋಡ್ತೀವಿ. ಅಭಿವೃದ್ಧಿ ಕೆಲಸಗಳು ಹಾಳಾಗಿ ಹೋಗ್ಲಿರಿ, ಜನರಿಗೆ ಬೇಕಾಗಿರೋ ಮೂಲ ಸೌಕರ್ಯಗಳನ್ನು ಮಾಡೋದಕ್ಕೂ ಹಣ ಇಲ್ಲ ಅನ್ನೋದನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಾಯರೆಡ್ಡಿ ಅವರು ಹೇಳ್ತಾನೆ ಇದ್ದಾರೆ. ಅವರು ಮೊನ್ನೆ ಕೂಡ ರಸ್ತೆಯನ್ನು ಹಾಕೋಕ್ಕೂ ನಮ್ಮ ಬಳಿ ಹಣ ಇಲ್ಲ, ಎಲ್ಲರೂ ಗ್ಯಾರಂಟಿಗಳನ್ನು ಬಿಟ್ಟು ನಮಗೆ ಬೇಡ ಅನ್ನೋದನ್ನು ಹೇಳಿದರೆ ಆಗ ಒಂದಷ್ಟು ರಸ್ತೆಗಳನ್ನು ಮಾಡಬಹುದು. ಇಲ್ಲ ಅಂದರೆ ಕಿತ್ತು ಹೋಗಿರೋ ರಸ್ತೆಗಳನ್ನು ರಿಪೇರಿ ಮಾಡೋದಕ್ಕೂ ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋದನ್ನು ಹೇಳಿದ್ರು. ಇನ್ನು ಸರ್ಕಾರದ ಬಳಿ ಕೆಲಸಗಳನ್ನು ಮಾಡೋಕ್ಕೆ ದುಡ್ಡಿಲ್ಲ ಅಂದರೆ ಅಲ್ಲಿರೋ ಮಂತ್ರಿಗಳು ಪಾಪ ಕೊಳ್ಳೆಯನ್ನು ಹೊಡಿಬೇಕಲ್ವೇ? ಅವರು ತಾನಿಗೆ ಎಲ್ಲಿಂದ ಕೊಳ್ಳೆಯನ್ನು ಹೊಡಿತಾರೆ? ಅದು ಹೇಗ್ರೆ ಆಗುತ್ತೆ? ಹಾಗಲ್ವೇ? ಇನ್ನು ಬಿಟ್ಟಿ ಭಾಗ್ಯಗಳಲ್ಲಿ ಒಂದಾಗಿರೋ ಉಚಿತವಾಗಿ ಕೊಡ್ತಾ ಇರೋ ವಿದ್ಯುತ್, ಅದರ ಗೋಳನ್ನು ಕೇಳೋರೇ ಇಲ್ಲ ಬಿಡಿ. ಮನೆಗಳಿಗೆ ಉಚಿತ ಅಂದರು, ಅಲ್ಲಿ ವಾಣಿಜ್ಯ ಕಟ್ಟಡಗಳಿಗೆ, ವಾಣಿಜ್ಯ ಉದ್ಯಮಗಳಿಗೆ ಮೊದಲೆಲ್ಲ 5,000 ವಿದ್ಯುತ್ ಬಿಲ್ ಬರ್ತಾ ಇದ್ರೆ ಈಗ ಸುಮಾರು 18,000ರಿಂದ 20,000 ಬರ್ತಾ ಇದೆ ಅನ್ನೋದನ್ನು ಬಹಳಷ್ಟು ಜನರು ಹೇಳ್ತಾನೆ ಇದ್ದಾರೆ. ಆದರೂ ಸರ್ಕಾರ ಮಾಡ್ತಾ ಇರೋ ಲೂಟಿಯನ್ನು, ಈ ಹಗಲು ದರೋಡೆಯನ್ನು ಕೇಳೋಕ್ಕೆ ಯಾರಿಗೂ ಧೈರ್ಯ ಇಲ್ಲ, ಕೇಳೋ ಹಾಗೂ ಇಲ್ಲ. ಆ ರೀತಿಯ ಪರಿಸ್ಥಿತಿ ಜನರಿಗೆ ಬಂದಿದೆ. ಇನ್ನು ಗೃಹ ಬಳಕೆಯ ವಿದ್ಯುತ್ ಕತೆ, ಪ್ರತಿ ಯೂನಿಟ್ಗೆ ಈ ಸರ್ಕಾರ ಬಂದ ಮೇಲೆ 4 ಬಾರಿ ದರವನ್ನು ಹೆಚ್ಚಳ ಮಾಡಿಕೊಂಡಿದೆ. ಆದರೂ ನಮ್ಮ ಜನರು ಮಾತಾಡೋದೇ ಇಲ್ಲ. ಅಲ್ಲಿ ಎಸ್ಕಾಂಗಳಿಗೆ ಸಾವಿರಾರು ಕೋಟಿ ಹಣವನ್ನು ಸರ್ಕಾರ ಕೊಡದೆ ಬಾಕಿ ಉಳಿಸ್ಕೊಂಡಿದೆ. ನಮ್ಮ ಹತ್ರ ಹಣ ಇಲ್ಲ ಅನ್ನೋದನ್ನು ಹೇಳಿ ಅಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಕ್ಕೆ ಲಕ್ಷಾಂತರ ಕೋಟಿ ಸಾಲವನ್ನು ಪಡೆದುಕೊಳ್ಳೋಕೆ ಸಿದ್ದು ಸರ್ಕಾರ ತಿಳಿಸಿತ್ತು. ಅದನ್ನೇ KPTCL ಮಾಡಿತ್ತು. ಆದರೆ 1 ವರ್ಷ ಸಾಲವನ್ನು ಪಡೆದುಕೊಳ್ಳಬಹುದು. ಪದೇ ಪದೇ ಅದನ್ನೇ ಮಾಡೋಕ್ಕೆ ಆಗತ್ತಾ ಅಂದರೆ ಖಂಡಿತ ಆಗಲ್ಲ. ಯಾಕಂದರೆ ಅಲ್ಲಿ ಸಾಲ ಕೊಡೋ ಬ್ಯಾಂಕುಗಳಿಗೆ ಜಾಮೀನು ಕೊಡೋದಕ್ಕೂ ಸರ್ಕಾರದ ಬಳಿ ಏನೂ ಇರಲ್ಲ. ಅದರಲ್ಲೂ ಇತ್ತೀಚಿನ ವಿದ್ಯುತ್ ಬಿಲ್ಲುಗಳನ್ನು ನೋಡ್ತಾ ಇದ್ರೆ ಈಗ ಬೆಸ್ಕಾಂ ನೌಕರರಿಗೆ ಕೊಡಬೇಕಾಗಿದ್ದ PF ಹಣವನ್ನು ಸರ್ಕಾರ ಕೊಡೋದಕ್ಕೂ ಆಗದೆ ಅದನ್ನು ಸಾಮಾನ್ಯ ಜನರ ಮೇಲೆ ಪ್ರತಿ ಯೂನಿಟ್ಗೆ 36 ಪೈಸೆ ಹಾಕ್ತಾ ಇದೆ. ಅಲ್ಲಿಗೆ ಕರ್ನಾಟಕದಲ್ಲಿ ವಿದ್ಯುತ್ತನ್ನು 200 ಯೂನಿಟ್ ಉಚಿತವಾಗಿ ಕೊಟ್ಟರೂ ಕೂಡ PF ಹಣ 72 ರೂಪಾಯಿ ಬಿಲ್ಲು ಬಂದೇ ಬರುತ್ತೆ. ಅಲ್ಲಿಗೆ 200 ಯೂನಿಟ್ಗೆ 72 ರೂಪಾಯಿ ಅಂದರೆ ಯೋಚನೆ ಮಾಡಿ ಅದೆಷ್ಟು ಹಣವನ್ನು ಜನರು ಕಟ್ಟಬೇಕು ಅಂತ. ಸಿದ್ದು ಸರ್ಕಾರ ಹೇಳೋ ರೀತಿ 1,20,00,000 ಮನೆಗಳಿಗೋ ಇಲ್ಲ 70 ಲಕ್ಷ ಮನೆಗಳಿಗೋ ಕೊಟ್ಟರು ಕೂಡ ಅದರಲ್ಲಿ ಎಷ್ಟು ಹಣ ಬರುತ್ತೆ ಯೋಚನೆಯನ್ನು ಮಾಡಿ. ಅದರಲ್ಲೂ ಸರ್ಕಾರ ನೌಕರರಿಗೆ PF ಹಣವನ್ನು ಕಟ್ಟಿಕೊಡ್ಬೇಕು. ಆದರೆ ಇಲ್ಲೂ ಅದನ್ನು ಈ ನಿದ್ರೆ ಮಾಡೋ ಲದ್ದಿ ತಿನ್ನೋ ಸಿದ್ದು ಸರ್ಕಾರ ಜನರ ತಲೆಯ ಮೇಲೆ ಹಾಕ್ತಾ ಇದೆ. ಅದನ್ನು ನಮ್ಮ ಸತ್ತ ಪ್ರಜೆಗಳು ನೋಡ್ತಾ ಸುಮ್ಮನೆ ಇದ್ದಾರೆ. ಇನ್ನು ಯಾವುದನ್ನು ಪ್ರಶ್ನೆ ಮಾಡದೇ ಇದ್ರೆ ಯಾವುದೇ ಸರ್ಕಾರ ಆದರೂ ಸುಮ್ಮನೆ ಇರ್ತಾರಾ? ಸುಮ್ಮನೆ ಇರುತ್ತಾ? ಇಲ್ವೇ? ಇನ್ನೊಂದಷ್ಟು ಹಣವನ್ನು ಕೊಳ್ಳೆ ಹೊಡೆಯೋಕ್ಕೆ ಚಿಂತೆಯನ್ನು ನಡೆಸ್ತಾರೆ. ಅದನ್ನೇ ಇಲ್ಲಿ ಮತ್ತೆ ಸಿದ್ದು ಸರ್ಕಾರ ವಿದ್ಯುತ್ ಮೀಟರ್ನಲ್ಲಿ ಮಾಡೋಕ್ಕೆ ಮುಂದಾಗಿದೆ. ಅದೇ ಸ್ಮಾರ್ಟ್ ಮೀಟರ್ ದಂಧೆ. ಗೆಳೆಯರೇ, ಸಿದ್ದರಾಮಯ್ಯ ಅವರ ರಾಜ್ಯ ಸರ್ಕಾರದ ಅಡಿಯಲ್ಲಿ ಇರೋ ಬೆಸ್ಕಾಂ ಪ್ರೀಪೇಡ್ ಮೀಟರ್ಗಳನ್ನು ಕಡ್ಡಾಯವಾಗಿ ಜಾರಿಗೆ ತರೋಕ್ಕೆ ಮುಂದಾಗಿದೆ. ಅಂದರೆ ವಿದ್ಯುತ್ ಬಿಲ್ಲುಗಳನ್ನು ಬಳಕೆ ಮಾಡಿದ ನಂತರ ಕಟ್ಟೋ ಬಿಲ್ಲನ್ನು
ಮೊದಲೇ ಕಟ್ಟಿ ಅದನ್ನು ರೀಚಾರ್ಜ್ ಮಾಡ್ಕೋಬೇಕು. ಅಲ್ಲಿ ಹಣ ಇರೋವರೆಗೂ ನಮ್ಮ ಮನೆಗಳ ವಿದ್ಯುತ್ ಇರುತ್ತೆ. ಅದಾದ ಮೇಲೆ ಮನೆಗಳಲ್ಲಿ ವಿದ್ಯುತ್ ಇರಲ್ಲ, ವಿದ್ಯುತ್ ಹೊರಟೋಗುತ್ತೆ. ಅಂದರೆ ಕರೆಂಟೇ ಇರಲ್ಲ ರೀ ಮನೆಯಲ್ಲಿ. ಅದು ಮತ್ತೆ ನೀವು ರೀಚಾರ್ಜ್ ಮಾಡಬೇಕು. ಅದೇ ರೀ, ಈ ಮೊಬೈಲ್ಗೆ ರೀಚಾರ್ಜ್ ಮಾಡಿದ್ರೆ ಔಟ್ ಗೋಯಿಂಗ್ ಹೋಗುತ್ತೆ, ಆಮೇಲೆ ಬರುತ್ತೆ, ಇಲ್ಲಾಂದರೆ ಏನೂ ಇರಲ್ವಲ್ಲ, ಅದೇ ರೀತಿ. ಆದರೆ ಇಂಥ ಮನೆ ಹಾಳು ಯೋಜನೆಗೆ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಈ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ವಿಧಿಸಿರೋ ಭಾರೀ ಶುಲ್ಕದ ಬಗ್ಗೆ ಆಕ್ಷೇಪವನ್ನು ಹೈಕೋರ್ಟ್ ವ್ಯಕ್ತಪಡಿಸಿದೆ. ಜೊತೆಗೆ ಸರ್ಕಾರವನ್ನು ತೀವ್ರವಾಗಿ ಪ್ರಶ್ನೆಯನ್ನ ಮಾಡಿದೆ. ಬೆಸ್ಕಾಂ ಮಾಡಿದ್ದ ಸ್ಮಾರ್ಟ್ ಮೀಟರ್ ಕಡ್ಡಾಯ ನಿಯಮವನ್ನು ಪ್ರಶ್ನಿಸಿ ಜಯಲಕ್ಷ್ಮಿ ಅನ್ನೋರು ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆಯನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ನೇತೃತ್ವದ ಪೀಠ ನಡೆಸಿತು. ವಿಚಾರಣೆಯ ಸಮಯದಲ್ಲಿ ಕೋರ್ಟ್ ಸರ್ಕಾರವನ್ನು ತರಾಟೆಗೆ ತಗೊಂಡಿದೆ. ಪಕ್ಕದ ರಾಜ್ಯದಲ್ಲಿ ಸ್ಮಾರ್ಟ್ ಮೀಟರ್ಗೆ ಕೇವಲ 900 ರೂಪಾಯಿ ಶುಲ್ಕ ಇದೆ. ಆದರೆ ಕರ್ನಾಟಕದಲ್ಲಿ 10,000 ರೂಪಾಯಿ ಮಾಡಿದ್ದೀರಿ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೋರ್ಟ್ ಕೇಳಿತ್ತು. ಗ್ರಾಹಕರಿಗೆ ಗೊಂದಲವನ್ನು ಉಂಟು ಮಾಡುವ ನೀತಿಯನ್ನು ಯಾಕೆ ರೂಪಿಸ್ತಾ ಇದ್ದೀರಿ? ಬಡವರಿಂದ ಇಷ್ಟು ದೊಡ್ಡ ಮೊತ್ತವನ್ನು ಕಿತ್ಕೊಂಡ್ರೆ ಅವರು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಹೇಳಿ ಅನ್ನೋದನ್ನು ಹೈಕೋರ್ಟ್ ಕೇಳುತ್ತೆ. ಆದರೆ ಆಗ ರಾಜ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡಿಸೋಕೆ ಶುರು ಮಾಡಿದ್ರು. ತಾತ್ಕಾಲಿಕವಾಗಿ ವಿದ್ಯುತ್ ಸಂಪರ್ಕಗಳಿಗೆ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ಗಳನ್ನು ಕಡ್ಡಾಯ ಮಾಡಲಾಗಿದೆ. ಈ ನಿಯಮ ಕೇವಲ ಹೊಸ ಗ್ರಾಹಕರಿಗೆ ಅನ್ವಯ ಆಗತ್ತೆ ಅನ್ನೋದನ್ನು ಹೇಳಿದ್ರು. ಹೊಸಬರಾದ್ರೇನು ಹಳಬರಾದ್ರೇನ್ರಿ, ಅಲ್ಲಿ ಮಧ್ಯಮ ವರ್ಗ ಬಡವರಿಗೆ ತಾನೇ ಹೊರೆ ಆಗತ್ತೆ. ಅದು ಜ್ಞಾನ ಇಲ್ವೇನ್ರಿ ಈ ಅಡ್ವೊಕೇಟ್ ಜನರಲ್ಗೆ? ಆದರೆ ಅರ್ಜಿದಾರರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ 3 ಫೇಸ್ ಸ್ಮಾರ್ಟ್ ಮೀಟರ್ಗೆ 10,000 ರೂಪಾಯಿ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಜೊತೆಗೆ ಪ್ರತಿ ತಿಂಗಳು ಗುತ್ತಿಗೆದಾರ ರಾಜಶ್ರೀ ಎಲೆಕ್ಟ್ರಿಕಲ್ಸ್ಗೆ 75 ರೂಪಾಯಿಯನ್ನು ಪಾವತಿ ಮಾಡಬೇಕು ಅನ್ನೋದನ್ನು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಇಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಸ್ಮಾರ್ಟ್ ಮೀಟರ್ ಶುಲ್ಕದ ವಿಷಯದಲ್ಲೇ ಸರ್ಕಾರದಿಂದ ಸ್ಪಷ್ಟವಾದ ಉತ್ತರವನ್ನು ಕೋರಿದ್ದಾರೆ. ಸ್ಪಷ್ಟವಾದ ಉತ್ತರವನ್ನು ಈ ತಿಂಗಳ 9ನೇ ತಾರೀಕಿನ ಒಳಗೆ ಕೊಡಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅದರಲ್ಲೂ ನಮ್ಮ ಪಕ್ಕದ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿ ಗ್ರಾಹಕರಿಗೆ ದರ ಏರಿಕೆ ಹೊಡೆತ ಬೀಳಬಾರದು ಅನ್ನೋದನ್ನು ತಿಳಿಸಿ ಇದನ್ನ ಜುಲೈ 9ನೇ ತಾರೀಕಿಗೆ ಮುಂದೂಡಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಗೆಳೆಯರೆ, ಈ ಹಿಂದೆ ಕೂಡ ಹೈಕೋರ್ಟ್ ಸ್ಮಾರ್ಟ್ ಮೀಟರ್ ಶುಲ್ಕಕ್ಕೆ ಮಧ್ಯಂತರ ತಡೆಯನ್ನು ನೀಡಿತ್ತು. ಅಲ್ಲ ರೀ, ಯಾವನಾದರೂ ಬಡವ ಮಧ್ಯಮ ವರ್ಗದವರು ಇದನ್ನು ಅಳವಡಿಸಿಕೊಳ್ಳೋಕಾದ್ರೂ ಆಗುತ್ತಾ? ಅದರಲ್ಲೂ ಈ ಸ್ಮಾರ್ಟ್ ಮೀಟರ್ಗೆ 10,000 ಶುಲ್ಕವನ್ನು ಪಾವತಿ ಮಾಡಬೇಕು. ಅದಾದ ನಂತರ ಪ್ರತಿ ತಿಂಗಳು ಈ ಮೀಟರ್ ತಯಾರು ಮಾಡಿಕೊಟ್ಟಿರೋ ರಾಜಶ್ರೀ ಎಲೆಕ್ಟ್ರಿಕಲ್ಸ್ಗೆ ಪ್ರತಿ ತಿಂಗಳು ಒಬ್ಬೊಬ್ಬ ಗ್ರಾಹಕ 75 ರೂಪಾಯಿಗಳನ್ನು ಕೂಡ ಎಕ್ಸ್ಟ್ರಾ ಪಾವತಿಯನ್ನು ಮಾಡಬೇಕು. ಅಲ್ಲಿಗೆ ಬಡವರು ಮತ್ತು ಮಧ್ಯಮ ವರ್ಗದ ಜನರ ಕತೆ ಮುಗಿದೇ ಹೋಯ್ತು. ಇಲ್ಲಿ ಮತ್ತೊಂದು ಕರ್ಮಕಾಂಡ ಅಂದರೆ ನಮ್ಮ ಪಕ್ಕದ ರಾಜ್ಯ ಇದೆಯಲ್ಲ, ತಮಿಳುನಾಡು. ಅಲ್ಲಿ ಇದೇ ಸ್ಮಾರ್ಟ್ ಮೀಟರ್ಗೆ ಕೇವಲ 900 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತೆ. ಆಂಧ್ರ ಪ್ರದೇಶದಲ್ಲೂ 950 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ 10,000 ಶುಲ್ಕ, ಜೊತೆಗೆ ಮೀಟರ್ಗೆ ಪ್ರತಿ ತಿಂಗಳು 75 ರೂಪಾಯಿಗಳನ್ನು ನೀವು ಕಟ್ಟಲೇಬೇಕು, ಪಾವತಿಯನ್ನು ಮಾಡಬೇಕು. ಅಂದರೆ ಕೊನೆಗೆ ಅದ್ಯಾರ ಮನೆಯಲ್ಲಿ ಕಳ್ತನ ಮಾಡಿ ಜನರು ಕೊಡಬೇಕು ಗೊತ್ತಿಲ್ಲ. ಈಗ ಸದ್ಯಕ್ಕೆ ಹೈಕೋರ್ಟ್ ಸಿದ್ದರಾಮಯ್ಯ ಸರ್ಕಾರವನ್ನು ತರಾಟೆಗೆ ತಗೊಂಡು ಸರಿಯಾಗಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು 9ನೇ ತಾರೀಕಿನವರೆಗೆ ಸಮಯಾವಕಾಶವನ್ನು ಕೊಟ್ಟು ನಮಗೆ ಕೊಡಿ ಅನ್ನೋದನ್ನು ಹೇಳಿದೆ. ಆದರೆ ಸಿದ್ದು ಸರ್ಕಾರ ಇದನ್ನೆಲ್ಲ ಮಾಡುತ್ತಾ ಅಂದರೆ ಕಷ್ಟ. ಯಾಕಂದರೆ ಈಗಾಗಲೇ ಈ ಸರ್ಕಾರ ಜನರ ಬಳಿ ವಸೂಲಿ ಮಾಡೋದಕ್ಕೆ, ದರೋಡೆಯನ್ನು ಮಾಡೋದಕ್ಕೆ ಶುರು ಮಾಡಿಕೊಂಡಿದೆ. ಅದಕ್ಕೆ ಅವರು ಕೊಡೋ ಒಂದೇ ಒಂದು ಕಾರಣ ಅಂದರೆ ಅದು ನಾವು ನಿಮಗೆ ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂತ. ಅಂದರೆ ಈ ಬಡ್ಡಿ ಮಕ್ಕಳು ರಾಜಕಾರಣಿಗಳ ನಾಟಕ ನೋಡ್ರಿ. ಅದ್ಯಾವುದೋ BJP ಸರ್ಕಾರ ಇದ್ದಾಗ ಅವರೆಲ್ಲ 40% ಕಮಿಷನ್ ತಗೋತಾ ಇದ್ದಾರೆ. ಅವರು ಕಳ್ಳನ ಮಕ್ಕಳು, ಅದಕ್ಕೆ ಅವರಿಗೆ ಮತವನ್ನು ಹಾಕಬೇಡಿ. ಅವರು ಕಳ್ತನ ಮಾಡ್ತಾ ಇರೋ 40% ಹಣವನ್ನು ನಾವು ನಿಮಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತೀವಿ, ಉಚಿತವನ್ನು ಕೊಡ್ತೀವಿ, ನಾವು ಸಾಚ ನನ್ನ ಮಕ್ಕಳು ಅನ್ನೋದನ್ನೇ ಈಗಿನ ಸರ್ಕಾರದಲ್ಲಿರೋ ಬಹಳಷ್ಟು ಮಂತ್ರಿಗಳು, ಕೆಲ ಶಾಸಕರೆಲ್ಲ ಆಗ ಬೊಗಳೆಯನ್ನು ಬಿಟ್ಟಿದ್ದು. ಅಲ್ಲಿ BJP ನಾಯಕರು ಮಂತ್ರಿಗಳು ಕೊಳ್ಳೆಯನ್ನು ಹೊಡೆದು ಲೂಟಿಯನ್ನು ಮಾಡ್ತಾ ಇದ್ದ ದುಡ್ಡಲ್ಲಿ ಕೊಡೋದಾದ್ರೆ ಅದೇಗೆ ಈ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಜನರ ಮೇಲೆ ಇಷ್ಟೊಂದು ಹೊರೆಯನ್ನು ಹಾಕೋ ನಿರ್ಧಾರವನ್ನು ಮಾಡ್ತಾ ಇದೆ? ಯಾಕೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ? ಯಾಕೆ ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೊಟ್ಟೆಗೆ ಅನ್ನ ತಾನೇ ತಿಂತಾರೆ ಇವರೆಲ್ಲ, ಅನ್ನ ತಿನ್ನೋ ಕೆಲಸ ತಾನೇ ಮಾಡಬೇಕು. ಅದನ್ನು ಬಿಟ್ಟು ಹೇಸಿಗೆಯನ್ನು ಅದೆಷ್ಟು ದಿನ ತಿಂತಾರೆ ಅನ್ನೋದನ್ನು ಹೇಳ್ರಿ. ಆದರೂ ಈಗಲೂ ಸ್ಕ್ಯಾಮ್ ರಾಮಯ್ಯ ಅಲಿಯಾಸ್ ಸಿದ್ದರಾಮಯ್ಯ ಸರ್ಕಾರ ಹೇಳೋದು ನಾವು ಬಡವರ ಪರ ಅಂತ. ಅದು ಹೇಗೆ ಅನ್ನೋದು ಯಾವ ಬಡ್ಡಿ ಮಗನಿಗೂ ಅರ್ಥ ಆಗ್ತಾ ಇಲ್ಲ.
ಅದೆಲ್ಲಿ ಬಡವರಿಗೆ ಅದೇನು ಮಾಡ್ತಾ ಇದ್ದಾರೆ, ಅದೇನು ದಬ್ಬಾಕಿದ್ದಾರೆ ಅನ್ನೋದನ್ನು ಹುಡುಕಿದ್ರೂ ಸಿಗ್ತಾ ಇಲ್ಲ. ಅದ್ಯಾವುದು 5 kg ಅಕ್ಕಿಯನ್ನು ಕೊಡೋದನ್ನು ಮಾತ್ರ ಮಾತನಾಡ್ತಾರೆ. ಅದನ್ನು ಬಿಟ್ಟು ಇನ್ನೇನು ಮಾಡಿದ್ದೀವಿ ಅನ್ನೋದನ್ನು ಹೇಳೋದೇ ಇಲ್ಲ. ಅದೇನಾದರೂ ಮಾಡಿಕೊಂಡು ಹಾಳಾಗಿ ಹೋಗಲಿ. ಈಗ ಸ್ಮಾರ್ಟ್ ಮೀಟರ್ ವಿಚಾರ ಹೈಕೋರ್ಟಲ್ಲಿದೆ. ಆ ಶುಲ್ಕವನ್ನು ಸದ್ಯಕ್ಕೆ ಹೈಕೋರ್ಟ್ ಬಡವರ ಲೂಟಿ ಅನ್ನೋದನ್ನು ಹೇಳ್ತಾ ಇದೆ. ಹಿಂಗಿದ್ದಾಗ ಸಿದ್ದು ಸರ್ಕಾರ ಈಗ 9ನೇ ತಾರೀಕು ಏನನ್ನು ಹೇಳುತ್ತೆ ಅನ್ನೋದನ್ನು ಕಾದು ನೋಡಲೇಬೇಕು. ಈಗಲೂ ಬಿಟ್ಟಿ ಬಗ್ಗೆಗಳು ಕರ್ನಾಟಕದಲ್ಲಿ ಅದೆಷ್ಟು ಜನರಿಗೆ ಬೇಕು ಅನ್ನೋದನ್ನು ನನಗೂ ಕಮೆಂಟ್ಸಲ್ಲಿ ತಿಳಿಸ್ರಿ, ನಮಗೂ ಗೊತ್ತಾಗಲಿ. ಇದು ಗೆಳೆಯರೇ, ಕರ್ನಾಟಕ ಹೈಕೋರ್ಟ್ ಸಿದ್ದು ಸರ್ಕಾರವನ್ನು ತರಾಟೆಗೆ ತಗೊಂಡಿರೋ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.